ಹಾಯ್ ಫ್ರೆಂಡ್ಸ್, ನಾನಿವತ್ತು ಕ್ರೋಶಾಲಿ ಡೋನಟ್ಸ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ಥರ ಗಂಟು ಹಾಕಬೇಕು. ಒಂದೇ ಒಂದು ನಾಟು ಒಂದೇ. ಆಮೇಲೆ ಇದನ್ನು ಈ ಡೋನಟ್ಸ್ ಬರುತ್ತಲ್ಲ ಈ ಥರದ್ದು ಇದರೊಳಗೆ ಹಾಕಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಅಂದರೆ ನಾಟ್ ಹಾಕೋಬೇಕು. ಒಂದು, ಎರಡು, ಮೂರು, ಎರಡು ಅಥವಾ ಮೂರು ಹಾಕೋಬೋದು. ನಾನು ಮೂರು ಹಾಕಿದ್ದೀನಿ ಬಿಚ್ಚಾಗದಿರಲಿ ಅಂತ. ನಂತರ ಇದನ್ನು ಈ ಥರ ಗಟ್ಟಿಗೆ ಇಟ್ಕೊಂಡ್ಬಿಟ್ಟು ಒಂದು ಸೈಡ್ಗೆ, ಇದನ್ನು ಈ ಥರ ಫಿಂಗರ್ಗೆ ಇಟ್ಕೊಳ್ಳಿ ಟೈಟಾಗಿ. ಈ ದಾರನ ಈ ಕಡೆ ಎದ್ದಿಟ್ಕೊಳ್ಳಿ. ಆಮೇಲೆ ಇದರೊಳಗೆ ಕ್ರೋಶ ಹಾಕಿ, ಕ್ರೋಶನ ಕೆಳಗಡೆ ನಾಟ್ ಹಾಕಿದ್ರು ಅದರೊಳಗಿಂದ ಎಳ್ಕೊಂಡು ದಾರನ ಒಂದು ನಾಟ್ ಹಾಕಿ, ಆಯಿತಾ? ನಾಟ್ ಹಾಕಿ ಇವಾಗ ಡಬಲ್ ಕ್ರೋಶ ಹಾಕೋಣ. ನೀಡಲ್ ಮೇಲೆ ಒಂದ್ಸಲಿ ದಾರ ಸುತ್ತಕೊಂಡು ಈ ಡೋನಟ್ ಒಳಗಿಂದ ಹೋಗಿ ದಾರನ ತಗೊಂಬಂದು ಡಬಲ್ ಕ್ರೋಶ ಹಾಕೋಣ. ಒಂದ್ಸಲಿ, ಎರಡು ಸಲ, ಹೀಗೆ ಹಾಕ್ತಾ ಇರೋಣ. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಅದಕ್ಕೆ ಬೆರಳು ಟೈಟಾಗಿ ಹಿಡ್ಕೊಳ್ಳಿ ದಾರನ. ಹಿಡ್ಕೊಳ್ಳಿ ಸ್ವಲ್ಪ. ಎರಡರಲ್ಲೊಂದು, ಎರಡರಲ್ಲೊಂದು ದಾರ ಸುತ್ಕೊಳ್ಳಿ. ಡೋನಟ್ ಕೆಳಗಡೆಯಿಂದ ದಾರ ತಗೊಂಬಂದು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಆಯಿತಾ? ಇಷ್ಟಾದಮೇಲೆ ಕಾಲು ಭಾಗ ಆದಮೇಲೆ ಇದನ್ನು ಕಟ್ ಮಾಡಿಕೊಡಿ. ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ನಾಟ್ ಹಾಕಿರೋದು ಅದನ್ನು ಕಟ್ ಮಾಡ್ಕೊಂಬಿಡಿ. ಯಾಕೆಂದರೆ ನಮ್ಗೆ ಈಸಿಯಾಗಿರುತ್ತೆ ಆಮೇಲೆ ಹಾಕೋಕ್ಕೆ, ಆಮೇಲೆ ಬಿಚ್ಚೋಗೋದು ಇಲ್ಲ ಅದು. ಎಂಡಲ್ ಮೇಲೆ ದಾರ ತಗೊಂಬನ್ನಿ, ಡೋನಟ್ ಕೆಳಗಡೆಯಿಂದ ದಾರ ತಗೊಂಬನ್ನಿ, ಎರಡರಲ್ಲೊಂದು, ಎರಡರಲ್ಲೊಂದು, ದಾರ ತಗೊಂಬನ್ನಿ, ಎರಡರಲ್ಲೊಂದು. ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಫಸ್ಟ್ ಎರಡರಲ್ಲೊಂದು ಹಾಕ್ತೀವಲ್ಲ ಅದನ್ನು ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ. ಆಮೇಲೆ ಮಾಮೂಲಿಯಾಗಿ ಹಾಕಿ. ಆವಾಗ ಡೋನಟ್ ಮೇಲೆ ದಾರ ಜಾಸ್ತಿ ಕಾಣಿಸಲ್ಲ, ಲೂಸಾಗಿ ಕಾಣಿಸೋದು ತಪ್ಪುತ್ತೆ. ಟೈಟಾಗಿ ಎಳೀರಿ. ಎರಡರಲ್ಲಿ ಒಂದು ಕ್ರೋಶ ಮೇಲೆ ನೀಡಲ್ ಮೇಲೆ ದಾರ ತಗೊಂಡ್ಬಂದು ಡೋನಟ್ ಕೆಳಗಡೆಯಿಂದ ದಾರ ತಗೊಂಬಂದು ಎರಡರಲ್ಲೊಂದು, ಸ್ವಲ್ಪ ಟೈಟಾಗಿ ಎಳೀರಿ. ಎರಡರಲ್ಲಿ ಒಂದು ಕ್ರೋಶ ಮೇಲೆ ದಾರ,
ಡೋನಟ್ ಕೆಳಗಡೆಯಿಂದ ದಾರ, ನೀಡಲ್ ಮೇಲೆ ದಾರ, ಡೋನಟ್ ಕೆಳಗಡೆಯಿಂದ ದಾರ, ಎರಡರಲ್ಲೊಂದು ಟೈಟಾಗಿ ಎಳೀರಿ, ಎರಡರಲ್ಲೊಂದು, ಎರಡರಲ್ಲೊಂದು, ಇನ್ನೊಂದ್ಸಲಿ ಸರಿಯಾಗಿ ಬರಲ್ಲಪ್ಪ, ಒಂದು ನೀಡಲ್ ಮೇಲೆ ದಾರ, ಡೋನಟ್ ಕೆಳಗಡೆಯಿಂದ ದಾರ, ಎರಡರಲ್ಲೊಂದು, ಎರಡರಲ್ಲೊಂದು, ನೀಡಲ್ ಮೇಲೆ ದಾರ, ಡೋನಟ್ ಕೆಳಗಡೆ ದಾರ ತಗೊಂಬಂದು ಎರಡರಲ್ಲೊಂದು, ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಆಮೇಲೆ ಟೈಟಾಗಿ ಎಳ್ಕೊಳ್ಳಿ, ಎರಡರಲ್ಲೊಂದು. ಓಕೆ, ಎರಡರಲ್ಲೊಂದು. ಡೋನಟ್ ಚಿಕ್ಕದಿರುತ್ತಲ್ವ, ಜಾರಿ ಜಾರಿ ಹೋಗುತ್ತೆ. ಎರಡರಲ್ಲೊಂದು, ನೀಡಲ್ ಮೇಲೆ ದಾರ, ಡೋನಟ್ ಕೆಳಗಡೆ ದಾರ, ಎರಡರಲ್ಲೊಂದು, ಟೈಟಾಗಿ ಎಳೀರಿ, ಮತ್ತು ಎರಡರಲ್ಲೊಂದು, ನೀಡಲ್ ಮೇಲೆ ದಾರ, ಡೋನಟ್ ಕೆಳಗಡೆಯಿಂದ ದಾರ ತಗೊಂಬಂದು ಎರಡರಲ್ಲೊಂದು, ಟೈಟಾಗಿ ಎಳೀರಿ, ಎರಡರಲ್ಲೊಂದು, ನೀಡಲ್ ಮೇಲೆ ದಾರ, ಕ್ರೋಶ ಡೋನಟ್ ಕೆಳಗಡೆ ದಾರ, ಎರಡರಲ್ಲೊಂದು, ಒಂದೊಂದ್ಸಲಿ ಈ ಥರ ದಾರ ಬರೋದೇ ಇಲ್ಲ, ಎರಡರಲ್ಲೊಂದು, ಎರಡರಲ್ಲೊಂದು. ಓಕೆ, ಸ್ವಲ್ಪ ದಾರನ ಟೈಟಾಗಿ ಎಳ್ಕೊಳ್ಳಿ ಬೆರಳಿಂದ, ಅವ ನೀಟಾಗಿ ಬರುತ್ತೆ. ಓಕೆ, ಲಾಸ್ಟ್ ಇವಾಗ ಫಸ್ಟ್ ಹಾಕಿರ್ತೀವಲ್ಲ ಕ್ರೋಶ, ಫಸ್ಟ್ ಲಾಕು, ಆ ಲಾಕ್ ಒಳಗೆ ನೀಡಲ್ ಹಾಕ್ಬಿಟ್ಟು ಲಾಕ್ ಒಳಗೆ ನೀಡಲ್ ಹಾಕ್ಬಿಟ್ಟು ಈ ಥ್ರೆಡ್ನ ಎಳ್ಕೊಂಡ್ವಿ. ಆ ಗೋಲೆಲ್ಲ ಸಣ್ಣದಿದೆ, ಎರಡು ಸಲ ಹಿಂಗೆ ಮಾಡಿ ದಾರ ಬರುತ್ತೆ. ಓಕೆ, ಆಮೇಲೆ ಲಾಕ್ ಮಾಡ್ಕೊಳ್ಳಿ, ಡೋನಟ್ ಲಾಕ್ ಆಯಿತು. ಆಯಿತಾ, ಲಾಕ್ ಮಾಡಿಕೊಂಡು ಎರಡು ಸಲ ಸಿಂಗಲ್ ಕ್ರೋಶ ಹಾಕ್ಕೊಂಡು ಓಕೆ ದಾರನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ನಾನು ಟೈಟಾಗಿ ಎಳಿ ಗಮ್ ಹಾಕಿ ಸ್ವಲ್ಪ ಒಂಚೂರು ಗಮ್ ಹಾಕಿ ಫಿಕ್ಸ್ ಮಾಡಿ. ಓಕೆ, ಅಂಟ್ಕೊಳುತ್ತೆ ನೋಡಿ, ಡೋನಟ್ ರೆಡಿ. ನಾನು ಇದೇ ಥರ ಎಷ್ಟೊಂದು ಡೋನಟ್ಗಳು ಮಾಡ್ಕೊಂಡಿದ್ದೀನಿ. 22 ಡೋನಟ್.